ಲಕ್ಷ ಗಟ್ಲೆ ಮಂದಿ ಯಾಕೆ ಬರ್ತಾರ? ಹುಚ್ಚರನ್ನ ಬರಾಕ. ಇವತ್ತಿಗೇನು ಆಕಿ ಸಂಕಟಿ ನಂದು ಅಂದಿಲ್ಲ. ಧರ್ಮನ ಸಂಕಟಿ ಉಂಟ್ರಿ, ಸಂಕಟ ಕಳ್ಕೊಡ್ರಿ. ನಂದು ಅನ್ನೋ ಅಹಂಕಾರ ಆಕಿಯಲ್ಲಿ ಇಲ್ಲ. ಕಂಡ ಕವಿ ಬರ್ದಾನ, ಹೇಳ್ಕೊಂತ ಹೋದ್ರ ಹೊತ್ತು ಸಾಲೋದಿಲ್ಲ, ಬರ್ಕೊಂತ ಹೋದ್ರ ಹಾಳೆ ಸಾಲೋದಿಲ್ಲ. ಹುಲಿಗೆಮ್ಮನ ಜಾತ್ರೆಯಾಗ ಭೀಮವ್ ಕುಂತಾಳ. ನೆನೆಸ್ತವ್ರ ಮನಸ್ಸಿನಾಗ ಇರ್ತೀನಿ, ಕರ ಕಟ್ಟೋದು ಗೂಡ್ದೊಳಗೆ ಇರ್ತೀನಿ ಅಂದ್ರ ಆ ದಂಧಕ್ಕಾಗಿರ್ತೀನಿ. ದಂಧಕ್ಕೆ ಸ್ವಚ್ಛ ಮಾಡ್ಕೊಂಡು ಇರ್ರಿ, ಅದರಿಂದ ಧನನೂ ಬರುತ್ತ, ಮನನೂ ಶಾಂತಿ ಇರುತ್ತೆ. ಸುತ್ತಮುತ್ತೆಲ್ಲ ರಾಜ್ಯಕ್ಕೆ ಗೊತ್ತೈತಿ, ಬರ್ಬೋದು. ಅವಾಗ ಭೀಮಮ್ಮ ಅನ್ನೋದು ಗೊತ್ತಿಲ್ಲ. ಚರಕ ಹಿಡಿದು ನೋಡು ದೇವ್ರು ಯಾವುದು ಅದನ್ನ ಕೇಳ್ಕೊಂತ ಬಂದಾನ. ಭೀಮಮ್ಮ ಅಂತ ಕೇಳಿಲ್ಲವ, ಚರಕ ಹಿಡಿದು ನೋಡು ದೇವ್ರು ಎಲ್ಲಿ ಐತಿ ಅಂತ ಕೇಳಿದಲ್ಲಿ ಇಟ್ಟಿಗ್ಯಾಗ ಅಂತಂದು ಹೇಳಿ ಕಳಿಸ್ಯಾರ. ಬಂದಾನ, ಆಕಿ ನೋಡಿ ಹೋಗಿ ಗುಡಿ ಕಟ್ಸ್ಯಾನ. ತನ್ನ ಸ್ವಂತ ಜಗದಾಗ, ಊರಾಗಲ್ಲ, ತನ್ನ ಸ್ವಂತ ಜಗದಾಗ ಕಟ್ಸ್ಯಾನ. ದಾಸೋಗ ಇಟ್ಟನ. ಈಗ ಅಲ್ಲಿ ನಡೀತಿ. ಅಮ್ಮ ಆಗಿದ್ಲು ಈಗಿಲ್ಲ ಅಂತಲ್ಲ, ಈಗಿದ್ದಲ್ಲೇ ಅಲ್ಲಿ ಹೋಗ್ಯದಾಳ. ಹೌದಿಲ್ಲ? ಈ ಬ್ರಾಂಚ್ ಎಷ್ಟದ ಗೊತ್ತ ನಮ್ಮನು? ಈ ಸುತ್ತಮುತ್ತ ತಳ್ಯಾಗ ಹೋರಿ, ಎಲ್ಲಾರ ಹೋರಿ, 100 ಬ್ರಾಂಚ್ ಅಕ್ಕವೇನು. ನಮ್ಮ ಜಿಲ್ಲಾದೊಳಗೆ ಜಗ್ಗದಾವ. ನಮ್ಮ ಗದಗ ಜಿಲ್ಲಾದೊಳಗೆ ಅದಾವ. ಲಕ್ಕುಂಡಿ ಐತಿ, ಈ ಭಾಗದಾಗ ಅದಾವು. ಮತ್ತೆ ಒಬ್ಬೊಬ್ರು ಧರ್ಮರು ಹೋಗಿ ಅದಾರ ಸೇವಾ ಮಾಡಾಕ. ಸೊ ನಮ್ಮ ಜಿಲ್ಲಾ ಬಿಟ್ಟರು ಅದಾವ, ರಾಜ್ಯ ಬಿಟ್ಟು ಸಹಿತ ಅದಾವ. ಅಮ್ಮ ಅದಾಳ ಈಗೂ ಶಕ್ತಿ. ಹೆಂಗಂದ್ರ ಅಮ್ಮಲಿಂಗದೊಳಗ ಆಗೋಕಿನ್ನ ಮುಂಚೆಕ ಆಕಿ ಗೆಳತಿ ಶಿವನಾಗವ ಅಂತಿದ್ಲು. ಶಿವನಾಗವ್ವ ಹುಲಿಗಿ ಜಾತ್ರೆಗೆ ಹೋಗ್ಯಾಳ. ಹುಲಿಗಮ್ಗೆ ಹೋದಾಗ ಶಿವನಾಗವ್ವ ಅಮ್ಮ ಗೆಳತಾರ ಇಬ್ರು. ಆಕಿ ಶಿವನಾಗವ್ವ ಏನು ಇದಕ್ಕೆ ಹೋಗ್ಯಾಳಲ್ಲ ಹುಲಿಗಮ್ಗ, ಅಮ್ಮ ಆ ಪಾಲಿಕೆಯಾಗಿದ್ಲು. ಪಾಲಿಕೆ ಕುಂತಾಳ ಅಮ್ಮ. ಇಲ್ಲೇ ಲಿಂಗದೊಳಗಾಗಿದ್ಲು. ಲಿಂಗದೊಳಗಾಗಿದ್ಲು. ಶಿವನಾಗವ್ ಜಾತ್ರೆಗೆ ಹೋಗಿದ್ಲು ಆಕಿ ಗೆಳತಿ. ಆಕೆ ಆ ಪಾಲಿಕೆ ಕುಂತಿದ್ಲಲ್ಲ, ಯಾಕ ಅಮ್ಮ ಪಾಲಿಕೆ ಕುಂತಿ, ಆರಾಮಿಲ್ಲನ ಅಂತ. ಇಲ್ಲ ಶಿವನಾಗಿ ಅಮ್ಮನ ಜಾತ್ರೆಗೆ ಜಾತ್ರೆಗೆ ಬಂದಿನಿ ಅಂತ ಅಂದಂತ ಭೀಮಮ್ಮ. ಪಾಲಿಕ್ಯಾಗ ಆಕೆ ಕುಂತಾಳ, ಹುಲಿಗವ್ನ ಬದ್ಲ. ಹುಲಿಗೆ ಅಮ್ಮನ ಜಾತ್ರೆಯಾಗ ಭೀಮವ್ ಕುಂತಾಳ ಪಾಲಿಕ್ಯಾಗ. ಆಕಿ ಹೊಳ್ಳಿ ಇಟ್ಟಿಗೆ ಬಂದಾಳ. ಇಟ್ಟಿಗೆ ಬಂದು ಆಮೇಲೆ ಅದಾಳ ಹುಡುಕಿದಂತ. ಹುಡುಕಿದ್ರ ಇಲ್ಲ, ಅಮ್ಮ ತೀರ್ಕೊಂಡು 6 ತಿಂಗಳಾಗೈತಿ ಅಂದ್ರ ಜನ. ಮತ್ತೆ ಅಕ್ಕಿ ಗೆಳತಿ ಮತ್ತೆ ಇಟ್ಟಿಗೆ ಬಂದಾಗ ಮಾತಾಡ್ಸಾಕ ಅಮ್ಮ ಲಿಂಗದೊಳಗಾಗಿ 6 ತಿಂಗಳ. ಅದೇ ಅಕ್ಕ ನಾ ಮೊನ್ನೆ ಹುಲಿಗಿ ಜಾತ್ರೆಯಾಗ ನೋಡಿನಿ, ಆಕೆ ಹೆಂಗ ಲಿಂಗದೊಳಗ ಅಲ್ದ. ಆಕಿಗೆ ಅಲ್ಲಿ ಕಂಡಾಳ, ಲಿಂಗದೊಳಗೆ 6 ತಿಂಗಳಾಗೈತಿ, ಅಲ್ಲಿ ಹುಲಿಗ್ಯಾಗ ಕಂಡಾಳ. ಮತ್ತೆ ಅಮ್ಮ ಅದಾಳ ಇಲ್ಲ, ಈಗ ಅದಾಳ ಇಲ್ಲಿ. ಹಂಗ ಅದನ್ನ ಕಂಡ ಕವಿ ಬರ್ದಾನ, ಮಾಂಡ್ರವ್ರು ಬರ್ದದ್ದು ಒಂದ್ ಪದ ಐತಿ. ಮನ ಬೆಟ್ಟಿ ಅದನ್ನ ಬಲು ಸೊಗಸ ಆಯ್ತು, ತಟ್ಟನೆ ಬೆಳಗಾಯಿತು. ಆ ಶಿವನಾಗವ್ವ ಏನ್ ಬೆಟ್ಟಿ ಕೊಟ್ಟಿದ್ಲಲ್ಲ, ಆಕಿ ಇದನ್ನ ಕೇಳೇ ಬರ್ದಾನ. ಅಮ್ಮ ಅದಾಳ, ಇವತ್ತಿಗೂ ಅದಾಳ ಆಕಿ. ಯಾಕಂದ್ರ ಸಾಕಷ್ಟು ಮಂದಿ ಬಯಲ್ ಕೇಳ ಹಂಗ ಎಲ್ಲಾ ಕಷ್ಟದಿಂದ ಪಾರು ಮಾಡ್ತಾಳ. ಆದ್ರೆ ಬೇಡಿದವ್ರಿಗೆ ಬೇಡಿದ್ದನ್ನು ಕೊಡ್ತಾಳ ಸಾಕಷ್ಟ. ಮತ್ತಿಲ್ಲಾಂದ್ರ ಲಕ್ಷ ಗಟ್ಲೆ ಮಂದಿ ಯಾಕೆ ಬರ್ತಾರ? ಹುಚ್ಚರನ್ನ ಬರಾಕ. ಇವತ್ತಿಗೇನು ಆಕಿ ಸಂಕಟಿ ನಂದು ಅಂದಿಲ್ಲ. ಧರ್ಮನ ಸಂಕಟಿ ಉಂಟ್ರಿ, ಸಂಕಟ ಕಳ್ಕೊಡ್ರಿ. ನಂದು ಅನ್ನೋ ಅಹಂಕಾರ ಆಕಿಯಲ್ಲಿ ಇಲ್ಲ. ಒಂದ್ ಮಗಿ ತುಪ್ಪ ಬಂದ್ರ ಊರಾಗ ಹಡದವ್ರು ಯಾರದಾರ ಅಡ್ಡಾಡಿ ಕೊಡ್ತಿದ್ಲ ಅಂತ. ತನ್ನ ಮನೆಗೆ ತಾ ಬಳಸ್ಬೇಕು ಇಲ್ಲ. ಪರೋಪಕಾರಿ ಜೀವಿಯಕ್ಕೆ ಅಮ್ಮ. ಆಕಿದು ಎಷ್ಟು ಗುಣಗಾನ ಮಾಡಿದ್ರೆ ಕವಿನ ಬರ್ದಾನ. ಒಂದು ಹೇಳ್ಕೊಂತ ಹೋದ್ರ ಹೊತ್ತು ಸಾಲೋದಿಲ್ಲ, ಬರ್ಕೊಂತ ಹೋದ್ರ ಹಾಳೆ ಸಾಲೋದಿಲ್ಲ ಅಂತ ಏನ್ ಕವಿ ಬರ್ದಾನಲ್ಲ, ಹಂಗ ಐತಿ ಅದು. ಹೌದೌದು, ಇವತ್ತಿಗೇನು ಹಂಗ ಐತಿ. ಅಮ್ಮ ನನ್ನ ಜೀವನದೊಳಗ ನಾನು ಅಮ್ಮನ್ನ ಕಂಡುಕೊಂಡಂಗ ನೆನೆಸ್ತೇವ್ರ ಮನಸ್ಸಿನಾಗ ಕರ ಕಟ್ಟು ಗೂಡದೊಳಗ ಇರ್ತೀನಿ ಅಂತ ಏನು ಹೇಳಲ್ಲ. ಆ ಪದ ಸಾಮಾನ್ಯ ಪದ ಅಲ್ಲ. ಲಕ್ಷ್ಮಿ ಕಟ್ಟುದಲ್ಲೇ, ದನ ಕಟ್ಟುದಲ್ಲ. ದನ ಅಂದ್ರೆ ಏನು? ಎತ್ತು ದನ. ಧನ ಅಂದ್ರ ಲಕ್ಷ್ಮಿ. ಧನ ದುಡ್ಡು, ಅದಕ್ಕ ಲಕ್ಷ್ಮಿ ಅಂತೀವಿ. ಕರ ಕಟ್ಟು ಗೂಡದೊಳಗ ನಾ ಇರ್ತೀನಿ ಅಂದ್ರ, ನೆನೆಸಿಯವ್ರ ಮನಸ್ಸಿನಾಗ ಕರ ಕಟ್ಟು ಗೂಡದೊಳಗ ಇರ್ತೀನಿ ಅಂದ್ರ ಅರ್ಥ ಇದು ಐತಿ. ಯಾವ್ದು? ಲಕ್ಷ್ಮಿಯಾಗೆ ನಿಮ್ ಮನ್ಯಾಗ ಇರ್ತೀನಿ. ದನ ಕಟ್ಟು ದಂಧಕ್ಕೆ ಒಳಗ ನಾ ಇರ್ತೀನಿ ಅಂದ್ರ ಇದಕ್ಕಿನ್ನ ಸಣ್ಣ ಪದ ಯಾವ್ದು ಇಲ್ಲ, ದೊಡ್ಡ ಪದನೇ ಯಾವ್ದಿಲ್ಲ. ಯಾಕಂದ್ರ ಆಕಿ
ನೆನೆಸ್ತೀವಿ, ಅವ್ರ ಮನಸ್ಸಿನಾಗ ಇರ್ತೀನಿ. ಕರ ಕಟ್ಟೋದು ಗೂಡ್ದೊಳಗೆ ಇರ್ತೀನಿ ಅಂದ್ರೆ ಆ ದಂಧಕ್ಕಾಗ ಇರ್ತೀನಿ. ದಂಧಕ್ಕೆ ಸ್ವಚ್ಛ ಮಾಡ್ಕೊಂಡು ಇರ್ರಿ. ಅದರಿಂದ ಧನನೂ ಬರುತ್ತ, ಮನನೂ ಶಾಂತಿ ಇರುತ್ತೆ. ಕಾಯಕನೂ ಮಾಡ್ರಿ ಅಂತ ಹೇಳಿದಂಗೆ ಅದ್ರಾಗ ಎಷ್ಟೋ ಪದದೊಳಗೆ ಕಾಯಕ ಮಾಡ್ರಿ ಅಂತ ಹೇಳಾಕಿ. ಕಾಯಕದಿಂದನ ಕೈಲಾಸ. ದುಡೀರಿ, ಉಣ್ರಿ, ಭಕ್ತಿಯಿಂದ ನಡೀರಿ. ಆಕೆ ಹೇಳಿದ್ದೇನಪ್ಪ, ಧರ್ಮನ ಕಾಯ್ಕೊಂಡ್ರ ಧರ್ಮ ನಿಮ್ಮನ್ನ ಕಾಯ್ತಾಳ ಅಂತ ಒಂದು ಸೆಂಟೆನ್ಸ್ ಹೇಳ. ಧರ್ಮ ಅಂದ್ರೆ ಯಾವುದು? ದೈವನ ಧರ್ಮ. ದೈವ ಕಾಕೋಬೇಕ. ಯಾರಾದ್ರೂ ಇವತ್ತು ಬಳಗ ಬಿಟ್ಟಿರಕ್ಕಾಗತ್ತನ? ಬಂದು ಬಂದವ್ರು ಊರು ಬಳಗ ಇದನ್ನೆಲ್ಲ ಬಿಟ್ಟಿರಕ್ಕಾಗತ್ತ? ಆಗೋದಿಲ್ಲ. ಹಂಗ ಧರ್ಮನ ಕಾಯ್ಕೋರಿ, ಧರ್ಮ ನಿಮ್ಮನ್ನ ಕಾಯ್ತಾರ ಅಂತ ಹೇಳ. ಧರ್ಮನ ಕೆಲಸ ಯಾರು ಮಾಡ್ತೀರಿ ಅವ್ರ ಮನಿ ಹಾಳಾಗಿ ದುಡಿತಾನೆ ಅಂತ ಹೇಳ ಅಮ್ಮ. ಧರ್ಮ ಅವ್ರ ಮನಿ ಹಾಳಾಗಿ ದುಡಿತಾನೆ ಅಂತ ಹೇಳ. ಇಂತಿಂಥ ಪದಗಳನ್ನು ಹೇಳಾಕಿ. ಆಕೆ ಅಮ್ಮ ಸಾಮಾನ್ಯವಾದಂಥ ಒಂದಿದೆ ಅಲ್ಲ, ದೊಡ್ಡ ಘನ ಆಕಿ, ಶಕ್ತಿ ರೂಪ. ಆಕಿ ಎಷ್ಟು ವರ್ಣನೆ ಮಾಡಾಕ ಪದಗಳೇ ಸಾಲೋದಿಲ್ಲ. ಕವಿಗೆ ಸಾತಿಲ್ಲ. ಮತ್ತೆ ನಾವು ನಮ್ಮಂತವ್ರಿಗೆಲ್ಲ ಇವಾಗ ಅವ್ರ ವಂಶಸ್ಥರು ಇರ್ಬೋದಲ್ರಿ? ಅದಾರ 8 ಮಂದಿ ತಂದವ್ರು ಅದಾರ. ಹೆಣ್ಣು ವಂಶಕರು ಅದಾರ, ಗಂಡು ವಂಶಕರು ಅದಾರ. ಅವ್ರಿಗೆ ಪಾಳೆ ಅದಾವ. ಹೆಂಗಂದ್ರ ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಬರ್ತೈತಿ ಮಠದ ಪೂಜಾರಿಕೆ. ನಾವು ಒಂದು ಪಾಳೆ ಅಂದ್ರೆ ತಪ್ಪಾಗತ್ತ, ಪೂಜಾರಿಗೆ ಬರ್ತಾ ಪ್ರತಿ ವರ್ಷ ಒಬ್ಬೊಬ್ರು ಬದಲಾವಣೆ ಹಾಕೊಂತ ಹೋಗ್ತಾರ ಅಮ್ಮನ ಪೂಜೆ ಮಾಡಾಕ. 8 ಮಂದಿ ತಂದವ್ರು ಅದಾರ. 8 ಮಂದಿ ತಂದವ್ರು. ಹೌದು. ಗಂಡು ವಂಶಕರು ಅದಾರ, ಹೆಣ್ಣು ವಂಶಕರು ಅದಾರ. ಅವರು ಮಾಡ್ತಾರ, ಇವರು ಮಾಡ್ತಾರ ಪೂಜೆನ. ಇದು ಇದು ಮೂಲ ಮಠ ಯಾವುದು? ಧರ್ಮರಾಯ. ಅದಕ್ಕಿನ್ನ ಒಂದು ಅಮ್ಮ ಹುಟ್ಟಿದ ಮಠ ಅಲ್ಲೊಂದು. ಅಲ್ಲಿ ಹೋಗಿದ್ರೆ ಇಲ್ಲ? ಅಮ್ಮನ ಜನ್ಮಸ್ಥಳ ಅಂತ ಐತಲ್ಲ, ಅದು ಮೂಲ ಮಠ. ಅದ ಅಮ್ಮ ಹಿಕ್ಕಟ್ ಇದನ್ನ ಕಟ್ಸಿದ್. ಇದನ್ನ ಕಟ್ಸಿದ ಮ್ಯಾಗ ಅಜ್ಜವ್ರನ್ನ ಕರ್ಕೊಂಬಂದು ಓಪನಿಂಗ್ ಮಾಡ್ಸಿದ್ ಮಠನ. ಆಲ್ಕೆರೆ ಅಜ್ಜವ್ರನ್ನ ಕರೆಸಿ ಓಪನಿಂಗ್ ಮಾಡ್ಸಿದ್. ಅಮ್ಮ ಅಜ್ಜನ ಪರಮ ಭಕ್ತಳು. ಅನ್ನದಾನೇಶ್ವರ ಅಜ್ಜವ್ರ ಆಶೀರ್ವಾದ ಮಾಡ್ಯಾರ ಅಮ್ಮಗ. ಅಮ್ಮಗ ಲಿಂಗಧಾರಣ ಮಾಡ್ಯಾರ, ಆಶೀರ್ವಾದ ಮಾಡ್ಯಾರ. ಅಮ್ಮ ಆ ಮಠಕ್ಕೆ ಸಾಕಷ್ಟು ವಿನಯತೆಯಿಂದ ನಡ್ಕೊಂಡ. ಪಂಚಪ್ರಾಣ ಅಮ್ಮ. ಅಮ್ಮ ಅಂದ್ರ ಮಠಕ್ಕೆ ಅವರು ಈಗ ಹಂಗ ನಮ್ಮ ಅಜ್ಜವ್ರು ಮಠದ ಕಾರ್ಯಕ್ರಮ ಏನೇ ಇರಲಿ, ಈಗಿದ್ದ ಅಜ್ಜವರು ಇನ್ನವರು ಏನ ಕಾರ್ಯಕ್ರಮ ಇದ್ರು ಅವ್ರು ಇರ್ಲಾರ್ದ, ಗುರು ಇರ್ಲಾರ್ದ ನಡೀತಿಲ್ಲ. ನಮ್ಗೆ ಅವ್ರು ಬೇಕಾ ನಮ್ಮ ಮಠಕ್ಕೆ ಅವ್ರ ಕರೆಸಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಭೀಮಮ್ಮ ತಾಯಿ ಕೊನೆಗೆ ಒಂದ್ ಸಂದೇಶ ಸಾಕ್ತಾಳ. ಏನೋ ಒಂದು ನೀವು ಊರಾಗ ಏನೋ ಮಾಡ್ಬೇಕಂದ್ರು, ಜಾತ್ರೆ ನಡೆಸ್ಬೇಕಂದ್ರು ಧರ್ಮ ಜಾತಿ ಅದೆಲ್ಲ ಮರ್ತು ಒಂದಾಗಿ ಸತ್ಯನ. ಒಟ್ಟ ಜಾತಿ ಧರ್ಮ ಅಂತಿಲ್ಲ ಇಲ್ಲ. ಕೇಳ್ರಿ, ನಾವು ಹೇಳ್ಬೇಕಂದ್ರ ಪ್ರತಿ ಊರಾಗ, ಈ ಊರಾಗ ಎಷ್ಟು ಜಾತಿಗಳದಾವ, ಒಟ್ಟದು ಸೇವಾ ಐತಿ. ಇಂತಿಂತಾರಿಗೆ ಇಂತಿಂತ ಸೇವಾ ಅಂತ ಬಡಿಗ್ಯಾರು ಬರ್ಬೇಕು. ಆನಂತರ ಮುಸಲ್ಮಾನರು, ಹಿಂದೂಗಳಂದ್ರೆ ಎಲ್ಲಾರು ಬಂತು ಎಲ್ಲ ಸರು ಅನ್ನೊಂದು ಜಾತಿಯರು ಸೇವಾ ಮಾಡ್ತಾರೆ. ಮತ್ತೆ ನಾವು ₹1 ಖರ್ಚು ಮಾಡಿ ಆ ತೀರಿಗೆ ಏನು ತರುವುದಿಲ್ಲ. ದೈವದವ್ರ ಆತು ಯಾರಾತು ತನ್ನಿಂದ ತಾನ ಬರ್ತೈತಿ. ವರ್ಷ ಕೊಡೋರು ಕೊಡ್ತಾರ, ಸುಣ್ಣ ಕೊಡ್ತಾರ, ಬಣ್ಣ ಕೊಡ್ತಾರ. ಏನು ಏನೇನು ಕೊಡ್ಬೇಕು ಅನ್ನೋದು ಇರ್ತ ನೋಡು. ಆ ಜಾತ್ರೆ ಒಳಗೆ ಕೂಡ್ಬೇಕಾಯ್ತು ಎಲ್ಲ ದೈವದ್ದು. ಈ ಮಠಕ್ಕೆ ಏನು ಆಸ್ತಿ ಇಲ್ಲ, ಭಕ್ತರ ಆಸ್ತಿ ಮಠಕ್ಕೆ. ಹೌದೌದು, ಭಕ್ತರು ಕೊಟ್ಟಿಂದ ನಡಿತೈತಿ ಇದು ಮಠ. ಆಸ್ತಿ ಇಲ್ಲ. ಅವ್ರು ವಂಶಕ್ರಿಗೆ ಅದಾವ ಬಿಡ. ಈಗ ಮತ್ತೆ ನಾವು ಲೋಕಾರೂಢಿ ಸಂಸಾರಕ್ರಿ ಹೆಂಗದೀವಿ ಆ ಟೈಪ್ ಅವ್ರಿಗೆ ಹೊಲ ಮನಿ ಅದಾವ. ಅವ್ರವ್ರ ಆಸ್ತಿ ಅವ್ರಿಗೆ ಅದಾವ. ಸ್ವಂತ ಮಠಕ್ಕೆ ಯಾವುದು ಉಂಬಳಿ ಜಮೀನಿಲ್ಲ, ಭಕ್ತರ ಜಮೀನು ಇದಕ್ಕೆ. ಈ ಮಠಕ್ಕೆ ಭಕ್ತರ ಆಸ್ತಿ ಅವರಿಂದನ ನಡಿತೈತಿ ಪ್ರತಿಯೊಂದನು. ಅದೇ ಕಮ್ಮ ಹೆಂಗ್ ತಂದು ಹಾಕ್ತಾಳೋ ಹಂಗೆ ನಡಿತೈತಿ. ಅಮ್ಮನ ಬಗ್ಗೆ ಹೇಳಾಕ ಎಷ್ಟು ವರ್ಣನೆ ಮಾಡಿದ್ರು ತೀರಾಗಿಲ್ಲ. ನೀವು ಚತುರ್ದಶಿ ದಿನ ಬಂದು ಕೇಳ್ರಿ, ಅಲ್ಲೇ ಸಂದರ್ಶನ ಮಾಡ್ರಿ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರ. ಒಬ್ಬೊಬ್ರು ಅನ್ನಕ್ಕೇನು, ಮೊನ್ನೊಬ್ರು ಹುಬ್ಳಿಯಾರು ಬಂದರು. ನಾನು ಅಮ್ಮಗ ಇಷ್ಟು ವರ್ಷ ಬಂದೆ ಹಂಗ ಅವರೆಲ್ಲ ತಮ್ಮ ಇದನ್ನ ಹೇಳ್ಕೊಂಡ್ರು. ಅವಾಗ ಫಸ್ಟ್ 1 ರಿಕ್ಷಾ ಮಾಲಕ್ ಅವ. 1 ರಿಕ್ಷಾದ ಮಾಲಕ್ ಇದ್ದ. ಒಂದು 2 ಕೋಟಿ ರೂಪಾಯಿ ಆಸ್ತಿ ಮಾಡಿದ ಮ್ಯಾಗ ನಾ ಒಂದು ಲಕ್ಷ ಆತ. ಅವ್ರು ಬಿಟ್ಟ, ಸ್ವಲ್ಪ ದಿನ ಬಿಟ್ಟಿದ್ದ. ಬಿಟ್ಟ ಮ್ಯಾಗ ಅವಂಗ ಸ್ವಲ್ಪ ಹಿನ್ನಡೆ ಆಗ್ತದ. ಮತ್ತೆ ಅದನ್ನ ಹೇಳೋದು ಬೇಡ. ಆತ ಹೇಳಿದ, ಹಿಂಗಿಂಗ ಆತ್ರಿ, ಸ್ವಲ್ಪ ದಿನ ಬಿಟ್ಟೆ
ಮತ್ತೆ ಈಗ ಈ ಅಮಾಶಾತ್ರಿ ಬರಾಕ ಅಮ್ಮ ಮತ್ತೆ ಒಳ್ಳೇದು ಮಾಡ್ಯಾಳ ಮತ್ತೆ ಒಂದಿವ್ಸ ಗಾಡಿ ಕುಡಿಯವು ನಾನು ಈಗ ಆರಾಮದೀನಿ ಒಟ್ಟ ಅಮಾಸೆ ತಪ್ಸಲ್ರಪ್ಪ ನಂದು ಏನಿದ್ರು ನಾವು ಒಟ್ಟ ಅಮಾಸೆ ಬಿಡಂಗಿಲ್ಲ ಅಮಾಸೆ ಬರುದ ಬಂದಾಕೆ ಆಶೀರ್ವಾದ ತೊಗೊಂಡು ಹೋದ್ರೆ ಆರೋಗ್ಯವಾಗಿ ಇರ್ತೀನಿ ನನಗೆ ಆರಾಮನೇ ಇರ್ತೀನಿ ಅಂತ ಹೇಳಿದ ನಮಗೆ ಎಷ್ಟು ಅನಿಸ್ತು ಅಮ್ಮ ಹೆಂಗಪ್ಪ ನೀವು ಅದಳ ಇಲ್ಲ ಅಂತಂದು ಪರೀಕ್ಷೆ ಮಾಡೋ ಲೆಕ್ಕಕ್ಕೆ ಇದು ಈಗ ಕಣ್ಣಿದ್ರಿಗೆ ಐತದ ಹೆಂಗಂದ್ರೆ ಅವು ಬಂದು ಹಿಂಗೆ ಅಂದಲ್ಲ ಅನಾಹುತ ಕೆಲಸ ಅದು ಇದೇನು ಸಾಮಾನ್ಯ ಅಲ್ಲ ಕಮ್ಮ ಇದು ನನಗೆ ಹಿಂಗೆ ಪ್ರತಿ ಅಮಾಸಿಗೆನ ಒಬ್ಬೊಬ್ಬರು ಭೇಟಿ ಆಗ್ತಿದ್ದಾರೆ ಮಠದಾಗ ಮತ್ತು ನಾವು ರಾತ್ರಿ ಅಲ್ಲೇ ಇರ್ತೀವಲ್ಲ ಅಡುಗೆ ಮಾಡಕ್ಕೆ ಹಂಗಾಗಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಮತ್ತೆ ಅಮ್ಮ ಇದ್ರಪ್ಪ ಮಾಡಕ್ಕೆ ಅವ್ನು ಇಲ್ಲಕ್ಕಂತ ಮಾಡಕ್ಕೆ ನಿರಂತರ ನಿರ್ಮಲ ಅಂತನ ಹೇಳಾಗ ಗದ್ದಿಗೆ ಒಳಗಿದ್ದಾಗ ಮಾಡ್ತಾಳ ಇದ್ದಾಗ ಮಾಡ್ಯಾಳ ಈಗೂ ಮಾಡ್ತಾಳ ಈಗೂ ತನ್ನ ಅವತಾರ ತೋರ್ಸಕ್ಕೆ ಆಗ್ತಾಳ ಎಲ್ಲ ಕಡೆನು ಅದಾಳಕ್ಕೆ ಅಮ್ಮ ಅಷ್ಟೇ ಹೇಳಿ ನಾನು